ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಯಾವುದು ಅಂತ ಅಂದರೆ ಹಾಗಲಕಾಯಿ ಪಲ್ಯ. ಇದರಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಒಂಚೂರು ಕಹಿ ಬರಲಾರ್ದಂಗೆ ಹೇಗೆ ನೀವು ಎಲ್ಲರೂ ಇಷ್ಟಪಡೋ ರೀತಿ ಹಾಗಲಕಾಯಿ ಪಲ್ಯನ ಮಾಡ್ಕೋಬೋದು ಅಂತ. ಓಕೆ, ಸೊ ನಾನು ಇಲ್ಲಿ ಒಂದು 3 ಹಾಗಲಕಾಯಿನ ತಗೊಂಡಿದ್ದೀನಿ. ಇದನ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ. ಮಧ್ಯಕ್ಕಿರುವಂಥ ಬೀಜ ಎಲ್ಲ ನಾನು ತೆಕ್ಕೊಂಡ್ಬಿಟ್ಟಿದ್ದೀನಿ. ಬೀಜ ಇದ್ರೆ ತುಂಬ ಕಹಿ ಆಗುತ್ತೆ, ಹಾಗಾಗಿ ನಾನು ಬೀಜ ಎಲ್ಲ ರಿಮೂವ್ ಮಾಡಿಬಿಟ್ಟು ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಯಬೇಕು, ಹಾಗೆ ಎಲ್ಲ ಕಹಿ ಎಲ್ಲ ಹೋಗಬೇಕು ಅಂತ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ನಿಮಗೂ ಯಾವುದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ಒತ್ತಿ ಒತ್ತಿ ತೊಳಿತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ತೊಳಿಬೇಕಾಗತ್ತೆ, ಯಾಕಂದರೆ ಅದರಲ್ಲಿರೋವಂಥ ಕಹಿ ಎಲ್ಲ ನೀರಲ್ಲಿ ಬಿಟ್ಕೋಬೇಕು. ಅದಕ್ಕೋಸ್ಕರ ನಾನು ಸ್ಕ್ವೀಸ್ ಮಾಡಿಬಿಟ್ಟು ಪೂರ್ತಿಯಾಗಿ ಹಿಂಡಿ ಅದನ್ನು ತೊಳಿತಾ ಇದ್ದೀನಿ. ಅದರಲ್ಲಿರುವಂಥ ಕಹಿ ಅಂಶ ಎಲ್ಲ 20% ಆಗಿ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದು 3 ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಸ್ಟೆಪ್ಸ್ ಇದು, ಓಕೆನಾ? ಸೊ ನೋಡಿ, ಇವಾಗ ಕಹಿ ಎಲ್ಲ 20% ಅಷ್ಟು ಬಿಟ್ಕೊಂಡ್ಬಿಟ್ಟಿರುತ್ತೆ. ನಾನು ನೀರು ಚೆಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ಮತ್ತೆ ತೊಳೆದ್ಬಿಟ್ಟು ತಗೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪಲ್ಲೂ ಕೂಡ ಒಂದ್ಸರಿ ತೊಳಿಬೇಕಾಗತ್ತೆ, ಹಂಗಾಗಿ ಉಪ್ಪನ್ನ ಹಾಕಿ ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಮತ್ತೆ ನಾನು ಹಿಂಡಿಬಿಟ್ಟು ಈ ರೀತಿ ಕಲಿಸಿಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಕಲಸಿ ಮುಚ್ಚಿಡ್ತೀವಲ್ವ, ಒಂದು ಅರ್ಧ ಗಂಟೆ ಬಿಟ್ಟರೆ ಪೂರ್ತಿ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ನಾನು ಇದರಲ್ಲಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನೀರೆಲ್ಲ ಬಿಟ್ಕೊಂಡ್ಮೇಲೆ ನಾನು ಮತ್ತೆ ವಾಶ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಒಂದು ಇಡೀ ಆಗೋಷ್ಟು ಜಾಸ್ತಿನೇ ಸ್ವಲ್ಪ ಹುಣಸೆ ಹಣ್ಣನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋಕೆ ಬಿಟ್ಬಿಡ್ತೀನಿ. ಇದನ್ನು ಕೂಡ ನಾನು ಅದ್ರ ಜೊತೆಗೆ ಒಂದು ಅರ್ಧ ಗಂಟೆ ನೆನೆಯೋಕೆ ಇಡ್ತೀನಿ. ಹಾಗೆ ಇದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಇದು ನಾನು ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ. ಅಡುಗೆಗೆ ಹಾಕೋದಕ್ಕೆ ಅಂತ ನನಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನಿಲ್ಲಿ ನೆನೆ ಹಾಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನಿಲ್ಲಿ ಹುಣಸೆ ಹಣ್ಣನ್ನ ಎಷ್ಟು ತಗೊಳ್ತಾ ಇದ್ದೀನಿ ಅಂತ ಹೇಳಿ. ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಒಂದು ಪೌಡರ್ನ ಆ್ಯಡ್ ಮಾಡ್ತೀನಿ ಪಲ್ಯಗೆ. ಆ್ಯಕ್ಚುಲಿ ಇದು ನಾನು ಎಲ್ಲ ಪಲ್ಯಗಳಿಗೂ ಆ್ಯಡ್ ಮಾಡ್ತೀನಿ, ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ನಾನು ಅದನ್ನು ಕೂಡ ಇವತ್ತು ತೋರಿಸ್ಬಿಡೋಣ ನಿಮಗೆ ಅಂತ ಹೇಳಿ ಇದರಲ್ಲೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನನಗೆ ಒಂದು 100 ಗ್ರಾಮ್ ಆಗೋಷ್ಟು ಶೇಂಗಾವನ್ನು ತಗೊಳ್ತಾ ಇದ್ದೀನಿ. ಇದನ್ನ ಫುಲ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ರೋಸ್ಟ್ ಆಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ನಾನೇನು ಗೊತ್ತಾ, ಶೇಂಗಾ ಯಾವಾಗ ಹುರ್ಕೊಂಡ್ರು ಅಷ್ಟೇ ನಾನು ಸಿಪ್ಪೆ ತೆಗಿಯೋದಿಲ್ಲ. ಬಿಕಾಸ್ ಅದೇನು ಸಿಪ್ಪೆ ಇರುತ್ತೆ ಅದರಲ್ಲೇ ಜಾಸ್ತಿ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದು. ಅದನ್ನ ತೆಗೆದುಬಿಟ್ರೆ ಅದು ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ಅದನ್ನು ತೆಗಿಯೋದಿಲ್ಲ. ನೋಡಿ, ಪೂರ್ತಿ ಹುರ್ಕೊಂಡಾಗಿದೆ, ಅದನ್ನ ನಾನು ಆರೋದಕ್ಕೆ ಬಿಡ್ತೀನಿ. ಹಾಗಾಗಿ ಒಂದು ಸಣ್ಣ ತಟ್ಟೆಲ್ಲ ನಾನು ಇದನ್ನ ತೆಗೆದಿಟ್ಕೊಂಡ್ಬಿಡ್ತೀನಿ, ಅದು ಆರ್ಲಿ ಅಂತ. ಇದು ಗುರೆಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರ್ಬೋದು, ನೈಗರ್ ಸೀಡ್ಸ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಸಿಗುತ್ತೆ, ಎಲ್ಲ ಕಿರಾಣಿ ಶಾಪ್ಸಲ್ಲೂ ಕೂಡ ಸಿಗುತ್ತೆ. ಅದನ್ನು ನಾನು ಹುರ್ಕೊಳ್ತೀನಿ. ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಹುರ್ಕೊಂಡ ತಕ್ಷಣ. ಅದು ಹುರ್ಕೊಳ್ಳೋದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ, ಆ ಘಮ ಬರೋವರೆಗೂ ನಾನು ಹುರ್ಕೊಳ್ತೀನಿ. ಓಕೆ, ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಇರುತ್ತೆ. ಬ್ಲ್ಯಾಕ್ ಕಲರ್ ಇರುತ್ತೆ, ಅದಕ್ಕೆ ಗುರೆಳ್ಳು ಅಂತ ಹೇಳ್ತೀವಿ, ನೈಗರ್ ಸೀಡ್ಸ್ ಅಂತ ಹೇಳ್ಬಿಟ್ಟು. ಇದನ್ನ ಚೆನ್ನಾಗಿ ಒಂದು 3 ಸ್ಪೂನ್ ಆಗೋವಷ್ಟು ತಗೊಂಡು ಹುರ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು 3 ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗುರೆಳ್ಳು ಮತ್ತು ಎಳ್ಳು ಮತ್ತು ಶೇಂಗಾದ ಪುಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಈ ಪಲ್ಯಕ್ಕೆ, ಓಕೆನಾ? ಸೊ ಇವಾಗ ನೋಡಿ, ನಾನು ಎಳ್ಳನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಾಗಿ ಅದು ಚಟಪಟ ಅನ್ನತ್ತೆ ಅಲ್ಲಿವರೆಗೂ ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ಹೀರೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಬೆಂಡೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಎಲ್ಲದಕ್ಕೂ ಈ ಪೌಡರ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಒಂದ್ಸರಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಅರೌಂಡ್ 15 ಡೇಸ್ ಇದು ಯೂಸ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾವೇನು ಉಪ್ಪಾಕಿ ಇಟ್ಕೊಂಡಿದ್ವಲ್ವ ಹಾಗಲಕಾಯಿ, ಅದು ಹೆಂಗೆ ನೀರು ಬಿಟ್ಕೊಂಡಿದೆ ಅಂತ. ಇವಾಗ ನೀರೆಲ್ಲ ಚೆಲ್ಬಿಟ್ಟು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಫ್ರೆಶ್ ವಾಟರಲ್ಲಿ. ಸೊ ಇದನ್ನ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿರ್ತೀನಲ್ವ ಅದರಲ್ಲಿ ಹಾಕ್ಬಿಟ್ಟು ಕುದಿಸ್ತೀನಿ, ಓಕೆನಾ? ಯಾಕಂದರೆ ಹಾಗಲಕಾಯಿಯನ್ನು ಹುಣಸೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಆ ಕಹಿ ಅಂಶ ಎಲ್ಲ ಇದರಲ್ಲಿ ಬಿಟ್ಕೊಂಡ್ಬಿಡುತ್ತೆ ಹುಣಸೆ ಹಣ್ಣಿನಲ್ಲಿ, ಸರಿನಾ? ಇವಾಗ ನಾನು ಇದೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ಚೆನ್ನಾಗಿ ಹುಣಸೆ ಹಣ್ಣಿನ ರಸ ಕೂಡ ಬಂದಿದೆ. ಇದನ್ನು ನಾನು ಒಂದು ಸಣ್ಣ ಫ್ಲೇಮಲ್ಲಿ ಲೈಟಾಗಿ ಫ್ಲೇಮ್ ಇಟ್ಕೋಬೇಕು, ಮೀಡಿಯಮು ಇಟ್ಕೋಬೇಡಿ, ಫುಲ್ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ. ತೀರಾ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹಾಗಲಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ
ಯಾರು ನಿಮ್ಮ ಮನೇಲಿ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತಾರೆ ಅವರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಆ ರೀತಿನೇ ಆಗಿರುತ್ತೆ ಈ ರೆಸಿಪಿ. ಸೊ ನಮ್ಮ ಮನೇಲೂ ಕೂಡ ಯಾರೂ ತಿಂತಿರ್ಲಿಲ್ಲ, ಇವಾಗ ಈ ರೀತಿ ಮಾಡೋದ್ರಿಂದ ತಿಂತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾನೇನು ಹುರಿದಿಟ್ಕೊಂಡಿದ್ದೆ ಅದು ಪೂರ್ತಿ ಆರಿದ ನಂತರ ನಾನು ಇದನ್ನ ಶೇಂಗಾ ಪುಡಿ ಸೆಪ್ರೇಟ್ ಹಾಕೊಂಡಿದ್ದೀನಿ, ಇದನ್ನ ಸೆಪ್ರೇಟ್ ಹಾಕೊಂಡಿದ್ದೀನಿ ಮಿಕ್ಸಿ. ಓಕೆ, ಚೆನ್ನಾಗಿ ಸಣ್ಣ ಆಗೋ ಹಂಗೆ ಅದನ್ನ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಕೂಡ ಒಂದ್ ಸೈಡ್ ಅಲ್ಲಿ ಆಗ್ತಾ ಇದೆ, ಚೆನ್ನಾಗಿ ಬೇಯಬೇಕು. ಇದು ಹೆಂಗ್ ಗೊತ್ತಾ, ಹಾಗಲಕಾಯಿ ಪೂರ್ತಿ ಇದ್ರಲ್ಲೇ ಸಾಫ್ಟ್ ಆಗಿಬಿಡುತ್ತೆ. ನೀವು ಮತ್ತೆ ಎಕ್ಸ್ಟ್ರಾ ಸಾಫ್ಟ್ ಮಾಡಬೇಕು ಅಂತ ಏನಿಲ್ಲ, ಇದ್ರಲ್ಲೇ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗುತ್ತೆ ಅದು ಕುದ್ದ ನಂತರ. ಪೂರ್ತಿಯಾಗಿ ಕುದ್ದಿದೆ, ಪೂರ್ತಿಯಾಗಿ ಕೈ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಸೊ ನಾನು ಇವಾಗ ಈ ಹುಣಸೆ ಹಣ್ಣಿನ ರಸನ ಯೂಸ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಓಕೆ, ಈ ಹುಣಸೆ ಹಣ್ಣಿನ ರಸನ ನಾನು ಪೂರ್ತಿಯಾಗಿ ಚೆಲ್ಬಿಡ್ತೀನಿ. ಓಕೆ, ಇವಾಗ ಒಂದು ಜಾಲರಿ ಇರೋ ಅಂತ ಒಂದು ನೆಟ್ಟೆಡ್ ಇದನ್ನ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಇನ್ನು ಬಸಿದಿಟ್ಕೊಂಡ್ಬಿಡ್ತೀನಿ. ನೋಡ್ತಿರ್ಬೋದು ಇವಾಗ ನೀವು, ಅದು ಹುಣಸೆ ಹಣ್ಣನ್ನ ನಾನು ಯೂಸ್ ಮಾಡಲ್ಲ, ಪೂರ್ತಿ ಚೆಲ್ಲೋದೆ ಅದನ್ನ. ಓಕೆನಾ, ನಾನಿವಾಗ ಈ ರೀತಿ ಎಲ್ಲನೂ ಅದನ್ನ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿರೋವಂಥ ಮತ್ತೆ ಫ್ರೆಶ್ ವಾಟರಲ್ಲಿ ನಾನು ಇದನ್ನ ತೊಳ್ಕೊಳ್ತೀನಿ. ಯಾಕಂದರೆ ಅದಕ್ಕೆ ಮೇಲೆ ಹತ್ತಿರೋವಂಥ ಹುಣಸೆ ಹಣ್ಣಾಗಿರ್ಬೋದು ಅಥವಾ ಏನೇ ಒಂದು ಸ್ಮಾಲ್ ಪಾರ್ಟಿಕಲ್ಸ್ ಇದ್ರೂ ಕೂಡ ನೀಟಾಗಿ ಕ್ಲೀನ್ ಆಗಲಿ ಅಂತ ಹೇಳಿ ಇದನ್ನ ಮತ್ತೆ ಫ್ರೆಶ್ ವಾಟರ್ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ತೊಳ್ಕೊಳ್ತೀನಿ. ಸೊ ಇವಾಗ ಏನಂತಂದರೆ ಹಾಗಲಕಾಯಿ ಪೂರ್ತಿ ಕಹಿ ಹೋಗ್ಬಿಟ್ಟಿರತ್ತೆ, ಒಂಚೂರು ಕಹಿ ಉಳ್ಕೊಂಡಿರಲ್ಲ. ಸೊ ನೀವು ಈ 3 ಸ್ಟೆಪ್ಸ್ನ ಫಾಲೋ ಮಾಡ್ಕೋಬೋದು ಇಲ್ಲಿ. ಮತ್ತೆ ನಾನು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ, ನಾನಿಲ್ಲಿ ಹಸಿ ಖಾರನ ಯೂಸ್ ಮಾಡಲ್ಲ, ಒಣ ಖಾರ ಯೂಸ್ ಮಾಡ್ತೀನಿ. ಈರುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ನಂತರ 1-2 ನಿಮಿಷ ಮತ್ತೆ ಬೇಯಿಸ್ಕೊಳ್ತೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೆಂದೋಗುತ್ತೆ, ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ನಂತರ ಇವಕ್ಕೆ ನಾನು ಏನು ಹಾಕೊಳ್ತೀನಿ ಅಂತ ಅಂದರೆ ಅದು ಏನು ಹಾಗಲಕಾಯಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು. ಆ ರೀತಿ ನಾನು ಇದನ್ನು ಕಲಿಸ್ಕೊಳ್ತೀನಿ. ನೋಡ್ತಿರ್ಬೋದು ಒಗ್ಗರಣೆ ಎಲ್ಲ ಹಾಗಲಕಾಯಿ ಜೊತೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಆಲ್ರೆಡಿ ಹಾಗಲಕಾಯಿ ಎಲ್ಲ ಒಂದು 80% ಬೆಂದೋಗ್ಬಿಟ್ಟಿರುತ್ತೆ. ಓಕೆ, ಇವಾಗ ಈಸಿ ಆಗುತ್ತೆ ರೆಸಿಪಿ. ಸೊ ಇವಾಗ ನಾನೇನು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಜಾಸ್ತಿ ತಗೊಳ್ತಾ ಇದ್ದೀನಿ. 2.5 ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ, 1.5 ಸ್ಪೂನ್ ಆಗೋಷ್ಟು ಗುರೆಳ್ಳು ಮತ್ತೆ ಎಳ್ಳು ಪುಡಿನ ಹಾಕೊಳ್ತಾ ಇದ್ದೀನಿ. ನಾನು ಈ ರೆಸಿಪಿಗೆ ಮಾತ್ರ ಅದನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಅದು 2 ಪುಡಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಎಲ್ಲ ಪಲ್ಯಗಳಿಗೂ ಅದನ್ನ ಮಿಕ್ಸ್ ಮಾಡೇ ಸೇರಿಸೋದು. ಬಟ್ ಈ ಪಲ್ಯಗೆ ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸಪ್ರೇಟಾಗಿ ನಾನು ಮಿಕ್ಸಿ ಹಾಕೊಂಡಿದ್ದೆ. ಸೊ ಈ ಪುಡಿನ ಮಾಡಿಟ್ಕೊಂಡ್ರೆ ಎಲ್ಲ ಪಲ್ಯಗಳಿಗೂ ಕೂಡ ಸೇರಿಸ್ಕೋಬಹುದು. ಹಾಗೆ ನಾನಿಲ್ಲಿ ನಮ್ಮ ಮನೆ ಖಾರ ಎಷ್ಟು ಬೇಕೋ ಅಷ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, 1.5 ಸ್ಪೂನ್ ಆಗೋಷ್ಟು. ನಿಮ್ಗೇನಾದ್ರೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ. ಈ ರೀತಿ ಕೆಂಪು ಖಾರ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಕೆಲವೊಬ್ರು ಹಸಿ ಖಾರ ಕೂಡ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಅಷ್ಟೊಂದು ಏನು ಅದು ಇಷ್ಟ ಆಗೋದಿಲ್ಲ, ತಿನ್ನೋದು ಇಲ್ಲ ಯಾರು. ಹಾಗಾಗಿ ನಾನು ಇದು ಒಣ ಖಾರನ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಮತ್ತೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕ್ಬಿಟ್ಟು ಹುಣಸೆ ಹಣ್ಣೆ ನೆನೆ ಇಟ್ಕೊಂಡಿದ್ನಲ್ವ ಆ ಹುಣಸೆ ಹಣ್ಣನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ. ಇದಕ್ಕೆ ಹುಣಸೆ ಹಣ್ಣು, ಬೆಲ್ಲ ಮತ್ತೆ ಶೇಂಗಾ ಪುಡಿ, ಗುರೆಳ್ಳು, ಎಳ್ಳು ಪುಡಿ ತುಂಬಾನೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಕೊನೆಗೆ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗೋ ಹಂಗೆ ಕಲಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನಾನು ಇದನ್ನ ಮುಚ್ಚಿಟ್ಬಿಡ್ತೀನಿ. ಸೊ ದಟ್ ಅದು ಎಲ್ಲ ಮಸಾಲ ಪುಡಿ ಆಗಿರ್ಬೋದು, ನಾನು ಏನೇನು ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಎಲ್ಲ ಹಿಂಡ್ಕೊಳ್ಳುತ್ತೆ, ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಕೂಡ ಬಿಟ್ಕೊಡುತ್ತೆ. ಕೊನೆಗೆ ನಾನು ಕೊತ್ತಂಬರಿಯನ್ನು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಕೊನೆಗೆ ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಮೊದಲಿಗೆ ಹಾಕೊಂಡು ಜಾಸ್ತಿ ಬೇಯಿಸ್ಕೋಬಾರ್ದು ಕೊತ್ತಂಬರಿನ, ಹಾಗಾಗಿ ನಾನು ಕೊನೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ರೆಸಿಪಿ. ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಓಕೆ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ದಿಯಾ ಹುಬ್ಬಳ್ಳಿ ವ್ಲಾಗ್ಸ್ ಅಂತ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.